ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತು ನಮ್ಮ ಹಸ್ಬೆಂಡ್ ಫ್ಯಾಮಿಲಿನ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ, ಬನ್ನಿ ನೋಡೋಣ. ಇದು ಒಂದು ಟಿ ನರಸೀಪುರದ ಹತ್ರ ಒಂದು ಚಿಕ್ಕ ಹಳ್ಳಿ ನಮ್ಮೂರು ಬಂದು. ಇವಾಗ ನಮ್ಮ ಫ್ಯಾಮಿಲಿ ಅಂದರೆ ನಾವು ಗಂಡ ಹೆಂಡತಿ 2 ಮಕ್ಕಳು, ನಾವು ಬೆಂಗಳೂರಲ್ಲಿದ್ದೀವಿ. ಈಗ ಬಂದು ನಮ್ಮ ಊರು ಮತ್ತು ನಮ್ಮ ಮನೆಯನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ತೋರಿಸ್ತಾ ಇದ್ದೀನಿಲ್ಲ, ಇದು ಹಳೆ ಮನೆ, ಅಂದರೆ ತಾತ ಅಜ್ಜಿ ಕೊಟ್ಟಿರೋಂಥ ಮನೆ ಅತ್ತೆ ಮಾವನಿಗೆ. ಇದು ನೆಕ್ಸ್ಟ್ ಬಂದು ಹೊಸ ಮನೆ. ಇದು ಗುರುಪ್ರವೇಶ ಆಗಿ ಒಂದು 4 ವರ್ಷ ಆಗಿದೆ. ಇದು ಇವಾಗ ಲಾಕ್ಡೌನ್ ಟೈಮಲ್ಲಿ ನಾವು ಗುರುಪ್ರವೇಶ ಮಾಡಿದ್ದು ಮನೆ ಅಂತ ಹೇಳ್ಬೋದು. ಅತ್ತೆ ಮಾವ, ಇವ್ರಿಗೆ 5 ಜನ ಮಕ್ಕಳು. ಇದರಲ್ಲಿ ಬಂದು 3 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು. ಬಟ್ ಎಲ್ಲ ಮದುವೆ ಆಗಿದ್ದಾರೆ, ಯಾರೂ ಇಲ್ಲ, ಎಲ್ಲ ಮದುವೆ ಆಗಿ ಅವ್ರವ್ರ ಫ್ಯಾಮಿಲಿ ಇದ್ದಾರೆ. ನಾನು ಬಂದು ದೊಡ್ಡ ಸೊಸೆ. ಇಲ್ಲಿ ನೋಡ್ತಾ ಇರ್ಬೋದು ಫೋಟೋದಲ್ಲಿ ಅತ್ತೆ ಮಾವ ಮತ್ತು ನಾನು, ನಮ್ಮ ಯಜಮಾನ್ರು, ನಮ್ಮ 2 ಮಕ್ಕಳು ಸ್ಪಂದನ ಸಹನ ಅಂತ. ಇದು ನೆಕ್ಸ್ಟ್ ಫೋಟೋ ಬಂದು 2ನೇ ಮೈದ, ಅವ್ರ ಹೆಸರು ಮಂಜು, ರೂಪ, ವರ್ಷ, ದೀಕ್ಷಾ ಅಂತ ಅವ್ರ ಮಕ್ಕಳು. ನೆಕ್ಸ್ಟ್ ಫೋಟೋ ಬಂದು 3ನೇ ಮೈದ, ಸಿದ್ದು, ಲತಾ, ಡಿಂಪನ ಅಂತ ಇವರು 3ನೇವರು. ಅವ್ರಿಗೆ ಒಬ್ಬಳೆ ಮಗಳು ಡಿಂಪನ ಅಂತ. ಇವಾಗ ಸದ್ಯಕ್ಕೆ ಊರಲ್ಲಿ ಅತ್ತೆ ಇದ್ದಾರೆ, ಮಾವ ತೀರ್ಕೊಂಡಿದ್ದಾರೆ. ಮಾವ ತೀರ್ಕೊಂಡು 6 ವರ್ಷ ಆಯಿತು. ಇವಾಗ ಬಂದು ಅತ್ತೆ ಇದ್ದಾರೆ. ಅತ್ತೆ ಜೊತೆ ಊರಲ್ಲಿರೋ ಮತ್ತೆ ಮೈದ ಇದ್ದಾರೆ, ಅಂದರೆ ಮಂಜು ಅನ್ನೋರು ಇದ್ದಾರೆ. ಇಲ್ಲಿ ಲಾಸ್ಟ್ ಮೈದ ಬೆಂಗಳೂರಲ್ಲಿದ್ದಾರೆ. ನಾವು ನಮ್ಮ ಫ್ಯಾಮಿಲಿ, ಅವ್ರವ್ರ ಫ್ಯಾಮಿಲಿ ಬೆಂಗಳೂರಲ್ಲಿದ್ದೀವಿ. ಮತ್ತು ಮಂಜು ಅನ್ನೋರು ಮತ್ತು ನನ್ನ ರೂಪ ಅನ್ನೋರು ಊರಲ್ಲಿದ್ದಾರೆ. ಅತ್ತೆ ಜೊತೆ ಇದ್ದಾರೆ. ಮಾವ ಇಲ್ಲ, ಅತ್ತೆ ಇದ್ದಾರೆ, ಅತ್ತೆ ಜೊತೆ ಇದ್ದಾರೆ. ಇಷ್ಟು ನಮ್ಮ ಫ್ಯಾಮಿಲಿ ಇಷ್ಟಿದೆ. ನಾನು ಏನಾರು ಊರಿಗೆ ಹೋದಾಗ ಅಥವಾ ಹಬ್ಬ ಏನಾರು ಫಂಕ್ಷನ್ ಇದ್ದಾಗ ನಾನು ಊರಿಗೆ ಹೋದಾಗ ಎಲ್ಲರನ್ನೂ ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ, ಇವಾಗ ಬಂದು ಇಷ್ಟು ಸದ್ಯಕ್ಕೆ ಇಷ್ಟು ನಿಮಗೆ ಫೋಟೋಸ್ನ ತೋರಿಸ್ನ ನಮ್ಮ ಫ್ಯಾಮಿಲಿಯ ನಿಮ್ಮ ಜೊತೆ ಪರಿಚಯ ಮಾಡ್ಕೊಳ್ಳೋಣ ಅಂತ ಇದನ್ನು ನಾನು ಹೇಳಿ ತೋರಿಸ್ತಾ ಇದ್ದೀನಿ. ಈ ತಿಂಗಳು ಅಂದರೆ ಫೆಬ್ರವರಿ 12ನೇ ತಾರೀಕಲ್ಲಿ ತುಂಬ ಚೆನ್ನಾಗಿ ಮಹಾಕುಂಭಮೇಳ ನಡೀತು ನಮ್ಮದು ಟಿ ನರಸೀಪುರದಲ್ಲಿ. ಅದು ಬಂದು ಹಬ್ಬ 6 ವರ್ಷಕ್ಕೊಮ್ಮೆ ಮಹಾಕುಂಭಮೇಳ ಮಾಡ್ತಾನೆ ಇರ್ತಾರೆ. ಆದರೆ ಈ ವರ್ಷ ನಾವು ಹೋಗೋಕ್ಕಾಗಲಿಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿ ನಡೀತೆ, ತುಂಬ ಜನನೂ ಕೂಡ ಸೇರ್ತಾರೆ. ಅದು ಬಂದು ವಿಶೇಷತೆ, ಹಬ್ಬ ವಿಶೇಷತೆ ಮಾಡೋದು ವಿಷಯ ಏನಪ್ಪ ಅಂದರೆ ಅಲ್ಲಿ ಸ್ಫಟಿಕ ಮತ್ತು ಕಾವೇರಿ, ಕಬ್ಬಿನ 3 ನದಿನೂ ಒಂದೇ ಕಡೆ ಸೇರುತ್ತೆ. ಆವಾಗ ಈ ರೀತಿ ಹಬ್ಬ ಮಾಡ್ತಾರೆ. ಇದು ಅಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಆ ಹಬ್ಬದ ಟೈಮಲ್ಲಿ ಎಲ್ಲ ಹೋಗಿ ಸ್ನಾನ ಮಾಡ್ತಾರೆ. ಅನಿವಾರ್ಯ, ನಾವು ಹೋಗೋಕ್ಕಾಗಲಿಲ್ಲ, ನಮಗೆ ತುಂಬ ಮಿಸ್ ಆಯಿತು ಅಂತ ಮಿಸ್ ಮಾಡ್ಕೊಂಡು ಅಂತ ಹೇಳ್ತಾ ಇದ್ದೀನಿ. ಹೋಗಿರೋಂಥವ್ರು ಕಮೆಂಟ್ ಮೂಲಕ ತಿಳಿಸಿ, ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಹೇಗಿತ್ತು, ಚೆನ್ನಾಗಿತ್ತು ಅಥವಾ ನಿಮ್ಮ ಅನಿಸಿಕೆ ಹೆಂಗಿತ್ತು, ಅಲ್ಲಿ ನೀರಲ್ಲಿ ಹೋಗಿ ಸ್ನಾನ ಮಾಡ್ಕೊಬಂದು ನಿಮ್ಮ ಮನಸ್ಸಿಗೆ ಎಷ್ಟು ಖುಷಿ ಆಯಿತು, ಆ ರೀತಿ ನಿಮಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಾನು ಮಾತಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆಯೇ ನಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿದಾಗ ಕೂಡ ನಾವು ವಿಡಿಯೋ ಮಾಡಿ ನಿಮ್ಮ ಜೊತೆ ಹಂಚ್ಕೊತೀವಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಬಾಯ್ ಬಾಯ್.